ನಮಸ್ಕಾರ. 2025ರ ಐಪಿಎಲ್ಗಾಗಿ ಆರ್ಸಿಬಿ ತಂಡವನ್ನ ಕೂಡಿಕೊಂಡಿರುವ ಸ್ಟಾರ್ ಆಟಗಾರರು. ಬಿಡುಗಡೆ ಆಯಿತು ಆರ್ಸಿಬಿಯ ಹೊಸ ಜೆರ್ಸಿ. ಆರ್ಸಿಬಿಗೆ ಸಿಕ್ತು ದೊಡ್ಡ ಗುಡ್ ನ್ಯೂಸ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಇಂಡಿಯನ್ ಪ್ರೀಮಿಯರ್ ಲೀಗ್ ನ ಸೀಸನ್ 18ರ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಮಾರ್ಚ್ 22ರಿಂದ ಶುರುವಾಗಲಿರುವ ಈ ಟೂರ್ನಿಗಾಗಿ ಕೆಲ ಫ್ರಾಂಚೈಸಿಗಳು ತಮ್ಮ ತಂಡಗಳ ಹೊಸ ಕಿಟ್ ಅನ್ನು ಅನಾವರಣಗೊಳಿಸಿದರೆ, ಇದೀಗ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನೂತನ ಜೆರ್ಸಿಯ ವಿನ್ಯಾಸವನ್ನ ಬಹಿರಂಗಪಡಿಸಿದೆ. ಸ್ನೇಹಿತರೆ, ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನೂತನ ಜೆರ್ಸಿ ಧರಿಸಿರುವ ನಾಯಕ ರಜತ್ ಪಾಟಿದಾರ್ ಅವರ ಫೋಟೋವನ್ನ ಆರ್ಸಿಬಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದೆ. ಈ ಮೂಲಕ ಅನ್ಬಾಕ್ಸ್ ಕಾರ್ಯಕ್ರಮಕ್ಕೂ ಮುನ್ನವೇ ಆರ್ಸಿಬಿ ಹೊಸ ಜೆರ್ಸಿಯನ್ನ ಅನಾವರಣಗೊಳಿಸಿದೆ. ಸ್ನೇಹಿತರೆ, ಅದರಂತೆ ಈ ಬಾರಿಯ ಐಪಿಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕಪ್ಪು ಮತ್ತು ಕೆಂಪು ಬಣ್ಣದ ಮಿಶ್ರಿತ ಜೆರ್ಸಿಯಲ್ಲಿ ಕಣಕ್ಕಿಳಿಯಲಿದೆ. ಕಳೆದ ಸೀಸನ್ ಅಲ್ಲಿ ಆರ್ಸಿಬಿ ಕಡು ನೀಲಿ ಮತ್ತು ಕೆಂಪು ಮಿಶ್ರಿತ ಜೆರ್ಸಿಯಲ್ಲಿ ಕಾಣಿಸಿಕೊಂಡಿತ್ತು. ಆದರೆ ಇದೀಗ ಹಳೆಯ ಕಲರ್ ಬದಲಾಗಿ ಬ್ಲಾಕ್ ರೆಡ್ಗೆ ಆರ್ಸಿಬಿ ಮರಳಿದೆ. ಸ್ನೇಹಿತರೆ, ಇನ್ನು ಈ ಬಾರಿಯ ಐಪಿಎಲ್ ಉದ್ಘಾಟನಾ ಪಂದ್ಯದಲ್ಲಿ ಆರ್ಸಿಬಿ ತಂಡ ಕಣಕ್ಕಿಳಿಯಲಿದೆ. ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆಯಲಿರುವ ಐಪಿಎಲ್ 2025ರ ಮೊದಲ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡದ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಖಾಮುಖಿಯಾಗಲಿದೆ. ಈ ಪಂದ್ಯದ ಮೂಲಕ ಆರ್ಸಿಬಿ ಐಪಿಎಲ್ ಅಭಿಯಾನವನ್ನ ಆರಂಭಿಸಲಿದೆ. ಸ್ನೇಹಿತರೆ, ಈ ಮಧ್ಯೆ ತಂಡಕ್ಕೆ ಸ್ಟಾರ್ ಆಟಗಾರರು ಕೂಡ ಎಂಟ್ರಿ ನೀಡಲು ಶುರು ಮಾಡಿಕೊಂಡಿದ್ದಾರೆ. ತಂಡದ ನಾಯಕರಾದಂತಹ ರಜತ್ ಪಾಟಿದಾರ್ ಅವರು ಈಗಾಗಲೇ ಆರ್ಸಿಬಿ ತಂಡದ ಕ್ಯಾಂಪ್ ಕೂಡಿಕೊಂಡಿದ್ದಾರೆ. ಇದಲ್ಲದೆ ಸ್ವಿಂಗ್ ಕಿಂಗ್ ಎಂದು ಕರೆಸಿಕೊಳ್ಳುವ ಭುವನೇಶ್ವರ್ ಕುಮಾರ್ ರವರು ಕೂಡ ಆರ್ಸಿಬಿ ತಂಡವನ್ನ ಈಗಾಗಲೇ ಕೂಡಿಕೊಂಡಿದ್ದಾರೆ. ಸ್ನೇಹಿತರೆ, ಇದರೊಂದಿಗೆ 2025ರ ಐಪಿಎಲ್ಗೂ ಮುನ್ನ ಆರ್ಸಿಬಿ ತಂಡದ ಎಲ್ಲ ಆಟಗಾರರು ಇದೀಗ ಆರ್ಸಿಬಿ ತಂಡವನ್ನ ಕೂಡಿಕೊಳ್ಳಲು ಶುರು ಮಾಡಿಕೊಂಡಿದ್ದಾರೆ. ಏನು ಆರ್ಸಿಬಿ ತಂಡ 2025ರ ಐಪಿಎಲ್ಗೂ ಮುನ್ನ ಪ್ರಾಕ್ಟೀಸ್ ಕ್ಯಾಂಪ್ ಗಳನ್ನ ನಡೆಸಲಿದೆ. ಸ್ನೇಹಿತರೆ, ಅದಕ್ಕೂ ಮುನ್ನ ಇದೀಗ ಅನ್ಬಾಕ್ಸ್ ಇವೆಂಟ್ ಕಾರ್ಯಕ್ರಮವು ಕೂಡ ಆರ್ಸಿಬಿ ತಂಡ ಇಟ್ಟುಕೊಂಡಿದೆ. ಒಟ್ಟಿನಲ್ಲಿ ಕ್ರೀಡಾ ಲೋಕದಲ್ಲಿ ಅಗಾಧ ಅಭಿಮಾನಿ ವರ್ಗಗಳನ್ನು ಹೊಂದಿರುವ ಆರ್ಸಿಬಿ ತಂಡವು ಇದೀಗ ಹೊಸ ಜೆರ್ಸಿಯೊಂದಿಗೆ ಹೊಸ ಅಭಿಯಾನವನ್ನ ಕೂಡ ಆರಂಭಿಸಲಿದೆ. ಸ್ನೇಹಿತರೆ, ಸೀಸನ್ 18ರಲ್ಲಾದರೂ ಕೂಡ ಆರ್ಸಿಬಿ ತಂಡದ ಫಾರ್ಚೂನ್ ಬದಲಾಗುತ್ತಾ ಅನ್ನೋದನ್ನ ಕಾದು ನೋಡೋಣ. ಸ್ನೇಹಿತರೆ, ನಿಮಗೆ ಅನಿಸುತ್ತದೆ ಆರ್ಸಿಬಿ ಈ ಬಾರಿ ಕಪ್ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಅದೇ ರೀತಿ ಆರ್ಸಿಬಿಯ ಈ ನ್ಯೂ ಜೆರ್ಸಿ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಕಾಮೆಂಟ್ ಮತ್ತು ನಿಮ್ಮ ಲೈಕ್ ಬಹಳ ಮುಖ್ಯ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.